ಹಾಯ್ ಗಾಯ್ಸ್, ವೆಲ್ಕಮ್ ಟು ಅರುಣ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ನಾನು ಇಂದಿನ ವಿಡಿಯೋದಲ್ಲಿ ಹೇಳಿದಾಗೇ ಕ್ವಶನ್ ಪೇಪರ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ, ಹೇಗೆ ಕ್ವಶನ್ಗಳನ್ನ ಕೇಳ್ತಾರೆ ಅಂತ. ಹಾಗೆಯೇ ಕ್ವಶನ್ಸ್ ಕೂಡ ಅಂದರೆ ಯಾವುದು ಜಾಸ್ತಿ ರಿಪೀಟೆಡ್ ಆಗಿ, ಹಾಗೆ 5 ವರ್ಷದ ಒಂದು ಪೇಪರ್ಸ್ನೆಲ್ಲ ಕಲೆಕ್ಟ್ ಮಾಡಿ ನಾನು ಎಲ್ಲನೂ ಕೂಡ ಅಂದರೆ ಸಂದರ್ಭ ಆಗಿರ್ಬೋದು, ಭಾವಾರ್ಥಗಳನ್ನೆಲ್ಲ ಒಂದೊಂದು ಸೈಡೇ ನಾನು ಬರೆದಿರೋದು. ನಾನು ನಿಮಗೆ ವಿಡಿಯೋ ಕೊನೆಯಲ್ಲಿ ನಿಮಗೆ ಫೋಟೋನ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಸ್ಕ್ರೀನ್ಶಾಟ್ ತೊಗೊಂಡು ನೀವು ನಿಮಗೆ ಬೇಕಾದಲ್ಲಿ ನೀವು ಸ್ಕ್ರೀನ್ಶಾಟ್ ತೊಗೊಂಡು ನಿಮಗೆ ಓದೋಕ್ಕೆ ಈಸಿ ಆಗುತ್ತೆ, ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕನ್ನಡನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಹೇಗೆ ಕ್ವಶನ್ನ ಕೊಟ್ಟಿರ್ತಾರೆ ಅಂತ. ಇದು BA ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು, BA BCom ಅವರಿಗೆ, KCU ಯಾರು ಎಕ್ಸಾಮ್ ಕಟ್ಟಿದ್ದೀರಾ ಸೊ ಅವರಿಗೆ. ಫಸ್ಟು ನಿಮಗೆ ವಿಭಾಗ A ನಲ್ಲಿ ಬಸವರಾಜ ದೇವರರಗಳೆ ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಇಂದ ನಮಗೆ 20 ಅಂಕಗಳನ್ನು ಕೇಳ್ತಾರೆ. ನೀವು ಇದರ ಒಂದು ಬುಕ್ಕನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಟೆಕ್ಸ್ಟ್ ಬುಕ್ಕು. ಸೊ ಅದರಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಹೇಳಿರೋ ಹಾಗೆಯೇ ನೀವು ಈ ಒಂದು ಇದರಿಂದನೇ ನಿಮಗೆ 50 ಮಾರ್ಕ್ಸಿಗೆ ಕೇಳೋವಂಥದ್ದು. ಅಂದರೆ ಬಸವರಾಜ ದೇವರರಗಳೆ ಹಾಗೆ ಹರಿಶ್ಚಂದ್ರ ಕಾವ್ಯವನ್ನು ಕುರಿತು ನಿಮಗೆ 50 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಈ ಪೇಪರ್ ನೋಡ್ಬೋದು, ಇದು ಜುಲೈ ಸೈಕಲ್ ಅವರು 2025ನಲ್ಲಿ ನಾನು ಎಕ್ಸಾಮ್ ಬರೆದಿರೋದು. ಸೊ ಇಲ್ಲಿ ನೋಡಿ, ಅಲ್ಲಿ ಕಾಣುತ್ತೆ ಬರಲಿಲ್ಲ ಚೇತನವಾಯಿತು, ಅಲ್ಲಿ ನಡೆತಿರುವ ಮಿಲ್ಲ ಉಸಿರುಂಟಾಯಿತು, ಹಾಗೆ ಎಲೆ ಬಸವ ಕಿನ್ನರಿಯಂ ತಮ್ಮ ದೇವರಿಗೆ ಸೆಲೆ ಸೋಗಿಸುನುಳ್ಳಿಯಂ ತೆರೆ ಮಲ್ಲಿನಾಥಂಗೆ. ಒಂದು ಹರಿಶ್ಚಂದ್ರ ಕಾವ್ಯದಿಂದ ಕೇಳಿರುವಂಥದ್ದು, ಇನ್ನೊಂದು ಬಸವರಾಜ ದೇವರದಿಂದ ಕೇಳಿರುವಂಥದ್ದು ಕ್ವಶನ್. ಸೊ ನೋಡಿದ್ರಲ್ಲ, ಭಾವಾರ್ಥದಲ್ಲಿ ನಿಮಗೆ ಎರಡನ್ನು ಕೊಟ್ಟಿರ್ತಾರೆ. ಬಟ್ ಎರಡರಲ್ಲಿ ನೀವು ಎರಡರ ಭಾವವನ್ನು ಸಂದರ್ಭವು ಎರಡು ಕೂಡ ಇಲ್ಲ, ಒಟ್ಟು 4 ಪ್ರಶ್ನೆ ಬಂದಿರುತ್ತೆ. ಪ್ರಶ್ನೆ 1ರಿಂದ 4 ಕೊಟ್ಟಿರ್ತಾರೆ. ಸೊ ನಾಲ್ಕರಲ್ಲಿ 1 ಅಥವಾ 2, ಇವೆರಡರಲ್ಲಿ ಒಂದನ್ನು ನೀವು ಆಯ್ಕೆ ಮಾಡಿ ಬರೀಬೇಕಾಗುತ್ತೆ. ಹಾಗೆಯೇ ಇವೆರಡರಲ್ಲಿ ಒಂದನ್ನು ಆಯ್ಕೆ ಮಾಡಿ ಬರೀಬೇಕಾಗುತ್ತೆ. ಇದರಲ್ಲೂ ಸೇಮ್, ಒಂದು ಬಸವರಾಜ ದೇವರಗಳಿಂದ ಕೊಟ್ಟಿರ್ತಾರೆ, ಇನ್ನೊಂದು ಹರಿಶ್ಚಂದ್ರ. ಸೊ ಒಟ್ಟು ನಿಮಗೆ ಭಾವಾರ್ಥವನ್ನು 2 ಲೆಸನ್ಗಳಿಂದ ಕೇಳ್ತಾರೆ. ಸೊ 2 ಲೆಸನ್ಗಳಲ್ಲಿ ನೀವು ಒಂದು ಲೆಸನ್ ನಾನು ಹೇಳಿದಾಗೆ ಒಂದು ಲೆಸನ್ನ ನೀವು ಚೆನ್ನಾಗಿ ಓದ್ಕೊಂಡ್ಬಿಟ್ರೆ ನೀವು ಆರಾಮಾಗಿ 50 ಮಾರ್ಕ್ಸ್ನ ಕಣ್ಮುಚ್ಕೊಂಡು ತೆಗಿಬೋದು. ಅದರಲ್ಲಿ ಏನೂ ಡೌಟೇ ಇಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಎರಡೂ ಕೂಡ ಓದಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಕೆಲವರು ಓದಬೇಕು, ಇಲ್ಲದ ಕೆಲವು ತಿಳ್ಕೊಬೇಕು ವಿಷಯಗಳಂದರೆ ತುಂಬ ಇಂಪಾರ್ಟೆಂಟ್. ಏನು ಬಸವರಾಜ ದೇವರ ಮನೆ ಬಸವಣ್ಣನವರ ಬಗ್ಗೆ ತಿಳ್ಕೊಳ್ಬೋದಾ ಅಂತ ತಿಳ್ಕೊಂಡ್ರೂ ಕೂಡ ಒಳ್ಳೆಯದೇ. ಹಾಗೆ ಹರಿಶ್ಚಂದ್ರ ಕಾವ್ಯ ಬಗ್ಗೆ ತಿಳ್ಕೊಳ್ಳೋದು ಕೂಡ ಒಳ್ಳೆಯದೇ. ಸೊ ಓದೋದ್ರಲ್ಲಿ ಏನೂ ಇದ್ದಿಲ್ಲ. ಬಟ್ ನಮಗೆ ಟೈಮೇ ಇಲ್ಲ ಅನ್ನೋರು ಈ 2 ಲೆಸನ್ನಲ್ಲಿ ಒಂದು ಲೆಸನ್ನ ನೀವು ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಗೊತ್ತಾಯ್ತಲ್ಲ, ಭಾವಾರ್ಥದಲ್ಲಿ 4 ಭಾವಾರ್ಥವನ್ನು ಕೇಳುವಂಥದ್ದು, 4ರಲ್ಲಿ 2 ಭಾವಾರ್ಥವನ್ನು ಒಂದು ಬರೀಬೇಕು. ಅದರಲ್ಲಿ ಆಪ್ಷನಲ್ಲಿ ಕೊಟ್ಟಿರ್ತಾರೆ. ಆಪ್ಷನಲ್ಲಿ ನಿಮ್ಗೆ ಯಾವ್ದು ಈಸಿ ಇರುತ್ತೋ ಅದನ್ನು ನೀವು ಬರೀಬೇಕಾಗುತ್ತೆ. ಹಾಗೆಯೇ 8 ಪದಗಳಿಗೆ ಅರ್ಥ ಬರೀರಿ. ಎಷ್ಟಿರುತ್ತೆ ಇದು? ಬರೀ ಹಾಫ್ ಮಾರ್ಕ್ಸ್ ಕೊಡ್ತಾರೆ ನೋಡಿ. ಬರೀ 4 ಅಷ್ಟೇ ನಮ್ಗೆ ಮಾರ್ಕ್ಸ್ ಕೊಡೋದು, ಒಂದೊಂದಕ್ಕೆ ಹೊರೆಯಂತೆ. ಸೊ ಇದು ಬರೀಬೇಕು. ನಾನು ಇದ್ರದ್ದೇ ಒಂದು ವಿಡಿಯೋ ಹಾಕ್ತೀನಿ. ಆ್ಯಕ್ಚುಲಿ ನಾನು ಎಲ್ಲ ಒಂದು ಕಡೆ ಸೈಡ್ ಬರೆದಿಟ್ಟಿದ್ದೀನಿ, ಕ್ವಶನ್ ಪೇಪರ್ದಾಗಿರ್ಬೋದು, ಹಾಗೆ ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ಪದಗಳ ಅರ್ಥನೆಲ್ಲ ಒಂದು ಬುಕ್ಕಲ್ಲಿ ಬರೆದಿಟ್ಟಿದ್ದೀನಿ. ಅದನ್ನು ಕೂಡ ಮುಂದಿನ ವೀಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಅದು ನಿಮಗೆ ವಿಡಿಯೋ ಬೇಕಾಗಿದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ, ಹಾಗೆ ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ನಿಮಗೆ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ರೆ ನಿಮಗೆ ಬರುತ್ತೆ, ಇಲ್ಲಾಂದರೆ ಬರಲ್ಲ ಅಂತ ಹೇಳ್ತಾ, ಸೊ ಮುಂದೆ ಪ್ರಶ್ನೆ 2 ಪದಗಳ ಅರ್ಥ ಗೊತ್ತಾಯ್ತಲ್ಲ. ಸೊ ಪ್ರಶ್ನೆ 3ರಲ್ಲಿ ಒಂದು ವಿಷಯವನ್ನು ಕುರಿತು ಟಿಪ್ಪಣಿ ಬರೀಬೇಕು ಅಂತ ಹೇಳಿದ್ದಾರೆ. ಸೊ ಒಂದು ಅದೇ ಹರಿಶ್ಚಂದ್ರ ಕಾವ್ಯದಿಂದ ಒಂದು ಬಸವರಾಜ, ಇವೆರಡರಲ್ಲಿ ನೀವು ಒಂದನ್ನು ಆಯ್ಕೆ ಮಾಡಿ ಬರೀಬೇಕಾಗುತ್ತೆ. ಎಷ್ಟು ಮಾರ್ಕ್ಸ್ಗಪ್ಪ ಅಂದರೆ 4 ಮಾರ್ಕ್ಸಿಗೆ ಟಿಪ್ಪಣಿಯನ್ನು ನಿಮಗೆ ಬರೀ 4 ಮಾರ್ಕ್ಸಿಗೆ ಕೇಳುವಂಥದ್ದು. ಹಾಗೆಯೇ ಪ್ರಶ್ನೆ 4ರಲ್ಲಿ 2ರ ಸಂದರ್ಭ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇವೆರಡೂ ಕೂಡ ಬಸವರಾಜ ದೇವರದು. ಇವೆರಡು ಕೂಡ ಈ ಒಂದು 4ರಲ್ಲಿ 2ರ ಸಂದರ್ಭವಾದ ಇವೆರಡರಲ್ಲೂ ಕೂಡ ಇಲ್ಲೊಂದು ಮತ್ತು ಇಲ್ಲೊಂದು ತೊಗೊಂಡು ನೀವು ಬರೀಬೇಕಾಗುತ್ತೆ. ನೋಡಿ, ಒಂದೇ ಲೆಸನಿಂದ 2 ಆಪ್ಷನಲ್ಲಾಗಿ ನಿಮ್ಗೆ ಕೇಳಿದ್ದಾರೆ. ಒಂದು ಇದು ಬಸವರಾಜ ದೇವರುಗಳಿಂದ ಕೇಳಿದ್ದಾರೆ, ಇದು ಹರಿಶ್ಚಂದ್ರ ಕಾವ್ಯದಿಂದ ಆಪ್ಷನಲ್ಲಾಗಿ ಕೇಳಿದ್ದಾರೆ. ಸೊ ನೀವು ಸಂದರ್ಭ ಸ್ವಾರಸ್ಯಕ್ಕೋಸ್ಕರನಾದರೂ ನೀವು ಹರಿಶ್ಚಂದ್ರ ಕಾವ್ಯನ ಓದಲೇಬೇಕಾಗುತ್ತೆ. ಯಾಕಂದರೆ ಇವಾಗ ಇದು ನಿಮಗೆ ಒಟ್ಟು ಇದರಲ್ಲಿ 2 ಕ್ವಶನ್ ಬರೀಬೇಕು ಅಂತ ಕೇಳಿದ್ದಾರೆ. ಒಂದು ಲೆಸನ್ದೇ ಆಪ್ಷನ್ ಕೊಟ್ಟಿದ್ದಾರೆ, ಇನ್ನೊಂದು ಲೆಸನ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ನೀವು ಇದು ಬರೆದ್ರೆ ಇದರಲ್ಲಿ ಒಂದು ಬರೆದು ಬಿಡ್ತೀರಾ ನಾನು, ಆಯಿತಾ. ಬಟ್ ಈ ಲೆಸನ್ ಯಾವಾಗ ನೀವು ಓದಿಲ್ಲ ಹೆಂಗೆ ಬರೆಯೋಕ್ಕಾಗುತ್ತೆ? ಸೊ ಬರೆಯೋಕ್ಕಾಗಲ್ಲ ಅಲ್ವಾ.
ಸೊ ಸಂದರ್ಭ ವಿವರಿಸಿ ಅದು ನಿಮಗೆ 2 ಮಾರ್ಕ್ಸಿಗಿರುತ್ತೆ. ಸೊ 2 ಮಾರ್ಕ್ಸ್ ಬೇಕು ಅಂತಂದರೆ ಅಂದರೆ ಓದಲೇಬೇಕಾಗುತ್ತೆ. ಸೊ ನೆಕ್ಸ್ಟು ಇಲ್ಲೂ ಕೂಡ ಸೇಮ್ ವಿಭಾಗ ಬಿ ಯಲ್ಲೂ ಕೂಡ ವಿಭಾಗ 1ರಲ್ಲೂ ಕೂಡ ಬಸವರಾಜ ದೇವರ ರಗಳೆ ಹಾಗೆ ಹರಿಶ್ಚಂದ್ರನ ಕುರಿತು ನಿಮಗೆ ಕೇಳುವಂಥದ್ದು. ಹಾಗೆಯೇ ಅದೇ 20 ಅಂಕಗಳಿಗೆ ಸೆಕ್ಷನ್ ಎನಲ್ಲಿ ಕೇಳ್ತಾರೆ, ಹಾಗೆ ಸೆಕ್ಷನ್ ಬಿ ನಲ್ಲಿ ನಿಮಗೆ ನೋಡ್ಬೋದು 30 ಅಂಕಗಳಿಗೆ ಕೇಳ್ತಾರೆ. ಒಟ್ಟು ನಿಮಗೆ ಎಷ್ಟಾಯಿತು 50 ಮಾರ್ಕ್ಸ್ಗೆ ಹರಿಶ್ಚಂದ್ರ ಕಾವ್ಯ ಹಾಗೂ ಬಸವರಾಜ ದೇವರ ರಗಳಿಂದನೇ ನಿಮಗೆ ಕೇಳ್ತಾರೆ ಅನ್ನೋದು ಖಾತ್ರಿ ಆಯಿತು ನಿಮಗೆ. ಹಾಗೆ ಪ್ರಶ್ನೆ 5ರಲ್ಲಿ ಒಂದೇ ಪ್ರಶ್ನೆಗೆ ಉತ್ತರಿಸಿ, ಅದು ಹರಿಹರನ ವರ್ಣನೆಗಳು ಹಾಗೆ ನೋಡಿ ಇವೆರಡರಲ್ಲಿ ಒಂದನ್ನು ಬರತಕ್ಕದ್ದು. ಎಷ್ಟು ಮಾರ್ಕ್ಸ್ಗೆ 10 ಮಾರ್ಕ್ಸ್ಗೆ. ಹಾಗೆಯೇ ಪ್ರಶ್ನೆ 6ರಲ್ಲಿ ರಾಘವಾಂಕ ಕವಿಯ ವೀರಬಾಹುಕನ ಪಾತ್ರವನ್ನು ಹೇಗೆ ವರ್ಣಿಸಿದರೆ ವಿವರಿಸಿ, ಹಾಗೆ ಹರಿಶ್ಚಂದ್ರ ತನಗೆ ಒದಗಿದ ಕಷ್ಟವನ್ನು ಜಯಿಸಿದ ಬಗ್ಗೆನೇ ವಿವರಿಸಿ. ಸೇಮ್ ಇದು ಕೂಡ ರಾಘವಾಂಕ ಹಾಗೆ ಹರಿಶ್ಚಂದ್ರವನ್ನು ಬರೆದವನೇ. ಸೊ ಇದರಲ್ಲಿ ನೋಡ್ಬೋದು 2 ಕ್ವಶನನ್ನು ಕೇಳಿರುವಂಥದ್ದು, ಒಂದು ಹರಿಶ್ಚಂದ್ರ ಕಾವ್ಯದಿಂದ, ಇನ್ನೊಂದು ಬಸವರಾಜ ದೇವರಗಳಿಂದ ಕೇಳಿರುವಂಥದ್ದು. ಸೊ ಇವೆರಡರಲ್ಲಿ ನೀವು ಒಂದನ್ನು ಬರೀಬೇಕಾಗುತ್ತೆ. ಎಷ್ಟು ಮಾರ್ಕ್ಸಿಗೆ 10 ಮಾರ್ಕ್ಸಿಗೆ. ಹಾಗೆಯೇ ಇಲ್ಲಿ ನೀವು ಟಿಪ್ಪಣಿಯನ್ನು ಕೇಳಿದ್ದಾರೆ. ಟಿಪ್ಪಣಿ ಎಷ್ಟಕ್ಕೆ ಅಂದರೆ 5 ಮಾರ್ಕ್ಸ್ ಇರುತ್ತೆ. ಒಂದು ಹರಿಶ್ಚಂದ್ರ ಕಾವ್ಯದಿಂದ ಬರೆಯುವಂಥದ್ದು ಬಣ್ಣರುದೋಹ ಅಪವಾದ ಮತ್ತು ಹರಿಹರನ ಸ್ವಮತ ಅಭಿಮಾನ ಹಾಗೆ ಮೃಗಯ ಪ್ರಸಂಗ ಹಾಗೆ ಚಂದ್ರಮತಿಯ ಶೋಕ. ಸೊ ಇವೆರಡರಲ್ಲಿ ಒಂದೊಂದನ್ನು ನೀವು ಬರೀಬೇಕಾಗುತ್ತೆ. ಅರ್ಥ ಆಯಿತು ಅನ್ಕೋತೀನಿ. ಬಟ್ ಏನಂದರೆ ಅಟ್ಲೀಸ್ಟ್ ಒಂದು ನೀವು 10 ಮಾರ್ಕ್ಸ್ಗಳಿಗೋಸ್ಕರನಾದ್ರೂ 2ರಲ್ಲಿ ಒಂದು ಲೆಸನನ್ನು ನೀವು ಚೆನ್ನಾಗಿ ಓದ್ಕೊಳ್ಬೇಕಾಗುತ್ತೆ. ಹಾಗೆಯೇ ಇನ್ನೊಂದು ಲೆಸನನ್ನು ಕೂಡ ನೀವು ಓದ್ಕೊಬೇಕಾಗುತ್ತೆ. ಯಾಕಂದರೆ ಒಂದೇ ಲೆಸನಿಂದ 2 ಆಪ್ಷನ್ ಕೊಟ್ಬಿಟ್ಟು ಇನ್ನೊಂದು ಲೆಸನಿಂದ 2 ಆಪ್ಷನ್ ಕೊಟ್ಬಿಟ್ರೆ ನೀವು ಅಲ್ಲಿ ಒಂದೊಂದೇ ನೀವು ಬರೆಯೋಕ್ಕಾಗೋದು. ಸೊ ಅದಕ್ಕೋಸ್ಕರನಾದರೂ ಬರೀಲೇಬೇಕು. ಇಲ್ಲಿ ನೋಡಿ, ಸೊ ಇಲ್ಲೂ ಕೂಡ ಅಷ್ಟೇ, ಇಲ್ಲೂ ಒಂದು ಹರಿಶ್ಚಂದ್ರದಿಂದ ಕೇಳಿರುವಂಥದ್ದು, ಇನ್ನೊಂದು ಬಸವರಾಜ ದೇವರಿಂದ ಕೇಳಿರುವಂಥದ್ದು. ಸೊ ನಿಮಗೆ 5 ಮಾರ್ಕ್ಸು ಅಥವಾ 4 ಮಾರ್ಕ್ಸು 2 ಮಾರ್ಕ್ಸ್ ಬೇಕು ಅಂದರೆ ನೀವು ಒಂದು ಲೆಸನ್ನ ಅಂದರೆ ಹರಿಶ್ಚಂದ್ರ ಕಾವ್ಯ ಅಥವಾ ಬಸವರಾಜ ದೇವರಗಳೇ ಇವೆರಡನ್ನೂ ಓದಿದ್ರೂ ಚಿಂತೆ ಇಲ್ಲ. ಹಾಗೆಯೇ ಅಕಸ್ಮಾತ್ ನಾನು ಒಂದೇ ಓದ್ತೀನಿ ಅಂತಂದರೆ 50 ಮಾರ್ಕ್ಸಲ್ಲಿ 10 ಮಾರ್ಕ್ಸ್ನ ಕಳ್ಕೊತೀರ ಅಷ್ಟೇ. ಹಾಗೆ ನೆಕ್ಸ್ಟು ಕೆ ಎಸ್ ಅವರ ಆಯ್ದ ಕಾವ್ಯಗಳು ಮತ್ತು ಕವನಗಳು ಮತ್ತು ಬೆರಳಿಗೆ ಕೊರಳು 30 ಅಂಕಗಳಿಗೆ ಕೇಳಿರುವಂಥದ್ದು. ಮನೆಗೆ ಬಂದ ಹೆಣ್ಣು ಹಾಗೆ ಬರಿಗುಡಿಯಲ್ಲಿ ಸಮಾಧಾನ, ಇದರ ಒಂದು ಪ್ರಶ್ನೆಗೆ 2ರಲ್ಲಿ ಒಂದನ್ನು ಬರಿಬೇಕು. ಅದು 10 ಮಾರ್ಕ್ಸಿಗೆ. ಎಷ್ಟು ಮಾರ್ಕ್ಸಿಗೆ 10 ಮಾರ್ಕ್ಸಿಗೆ. ಹಾಗೆಯೇ ಕುಂಕುಮ ಭೂಮಿ ಹಾಗೆ ಮೆರವಣಿಗೆ ಕವಿತೆಯ ವಸ್ತು. ಸೊ ನಿಮಗೆ 15 ಮಾರ್ಕ್ಸಿಗೆ ಕೆ ಎಸ್ ನರಸಿಂಹಸ್ವಾಮಿ ಅವರ ಇಂದ ಕೇಳ್ತಾರೆ. ಯಾವುದು ಕೇಳ್ತಾರೆ ಅನ್ನೋದನ್ನು ಹೇಳೋಕ್ಕಾಗಲ್ಲ. ಅದ್ರಲ್ಲಿ ನಾನು ಕೆಲವು ಇಂಪಾರ್ಟೆಂಟನ್ನು ನಾನು ಇಂದಿನ ವೀಡಿಯೋದಲ್ಲಿ ನಾನು ಕನ್ನಡ ಟೆಕ್ಸ್ಟ್ ಬುಕ್ಕಲ್ಲಿ ಯಾವುದಾದ್ರು ಇಂಪಾರ್ಟೆಂಟ್ ಲೆಸನ್ ಅಂತ ಎಕ್ಸ್ಪ್ಲೇನ್ ಮಾಡುವಾಗ ನಿಮ್ಗೆ ತಿಳಿಸಿದ್ದೀನಿ. ಸೊ ಯಾರು ನೋಡಿಲ್ಲ ಅವರು ಹೋಗಿ ನೋಡಿ. ಹಾಗೆಯೇ ಪ್ರಶ್ನೆ 10ರಲ್ಲಿ ಬೆರಳಿಗೆ ಕೊರುಳು ನಾಟಕದ ಸ್ವಾರಸ್ಯ ಮತ್ತು ಮಹತ್ವವನ್ನು ಕೇಳಿದ್ದಾರೆ. ಹಾಗೆ ಹಬ್ಬೆ ಮತ್ತು ದ್ರೋಣರ ಪಾತ್ರಗಳ ವೈಶಿಷ್ಟ್ಯವನ್ನು ಕೇಳಿರುವಂಥದ್ದು. ಹಾಗೆಯೇ ಪ್ರಶ್ನೆ 11ರಲ್ಲಿ ಒಂದು ವಿಷಯವನ್ನು ಕುರಿತು ಟಿಪ್ಪಣಿ ಬರೆಯಿರಿ 5 ಮಾರ್ಕ್ಸ್ಗೆ. ಒಂದು 10 ಸೇಮ್, ಇದು ಕೂಡ 15 ಮಾರ್ಕ್ಸ್ಗೆ. ವಿಭಾಗ ಸಿ ನಲ್ಲಿ ಬೆರಳಿಗೆ ಕೊರಳು ಹಾಗೆ ಕೆ ಎಸ್ ನರಸಿಂಹ ಆಯ್ದ ಕವಿತೆಗಳಲ್ಲಿ ಕೆ ಎಸ್ ನರಸಿಂಹ ಅವರ ಅದರಿಂದ ನಿಮಗೆ 50 ಮಾರ್ಕ್ಸ್ ಕೇಳುವಂಥದ್ದು. ಹಾಗೆ ಬೆರಳಿಗೆ ಕೊರಳು ಅದರಿಂದ 50 ಮಾರ್ಕ್ಸ್ ಕೇಳುವಂಥದ್ದು. ಒಂದು 5 ಮಾರ್ಕ್ಸ್ಗೆ, ಇನ್ನೊಂದು 10 ಮಾರ್ಕ್ಸ್ಗೆ. ಗೊತ್ತಾಯ್ತಲ್ಲ? ಟಿಪ್ಪಣಿ 5 ಮಾರ್ಕ್ಸ್ಗೆ, ಆ ಕ್ವಶನ್ ಆನ್ಸರ್ಸು 10 ಮಾರ್ಕ್ಸ್ಗೆ. ಐ ಹೋಪ್ ನಾನು ಇದು ಎಕ್ಸ್ಪ್ಲೇನ್ ಮಾಡಿದ್ದು ನಿಮಗೆ ಅರ್ಥ ಆಗಿದೆ ಅಂತ. ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಥವಾ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ಅಂತ ಹೇಳ್ತಾ, ಸೊ ಇವಾಗ ನಾನು ಫೋಟೋವನ್ನು ಅಪ್ಲೋಡ್ ಮಾಡ್ತೇನೆ. ಅಂದರೆ ಯಾವುದು ಇಂಪಾರ್ಟೆಂಟ್ ಜಾಸ್ತಿ ಅಂದರೆ ಕ್ವಶನ್ಸ್ನ ಕೇಳಿದ್ದಾರೆ ಅದನ್ನು ಸೊ ನಿಮ್ಗೆ ಯೂಸ್ಫುಲ್ ಆಗಲಿ ಅಂತ. ಸೊ
ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನು ನಾನು ಇಂಗ್ಲೀಷ್ ಆಪ್ಷನಲ್ ಕನ್ನಡ ಹಾಗೆಯೇ ಇದೇ ಆಪ್ಷನಲ್ ಕನ್ನಡ ಹಾಗೆ ನಾರ್ಮಲ್ ಕನ್ನಡನೂ ಕೂಡ ಅಪ್ಲೋಡ್ ಮಾಡಿದ್ದೇನೆ. ಸೊ ನೋಡಿ, ಹಾಗೆ ಇನ್ನಷ್ಟು ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಒಂದು ಲೈಕ್ ಕೊಡಿ ನಿಮ್ಗೆ ಇಷ್ಟ ಆದರೆ ಅಂತ ಹೇಳ್ತಾ, ಸಿ ಯು ದಿ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್. ಹಾಗೆ ಮುಂಬರುವ ವೀಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ ನಿಮಗೆ ನೋಟಿಫಿಕೇಷನ್ ಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸಿ ಯು ದಿ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್. ಹಾಗೆ ಮುಂದಿನ ವಿಡಿಯೋದಲ್ಲಿ ಹಿಸ್ಟ್ರಿ, ಸೋಷಿಯಾಲಜಿ ಹಾಗೆ ಕಂಪ್ಯೂಟರ್, ಇಂಗ್ಲೀಷ್ದು ವಿಡಿಯೋ ಮುಂಬರುವ ದಿನಗಳಲ್ಲಿ ಅಪ್ಲೋಡ್ ಮಾಡ್ತೇನೆ.